ಮತ್ತೆ ವೃಷಭ ರಾಶಿಯವರಿಗೆ ನಾವು ನೋಡೋದಾದ್ರೆ, ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲಿ ರಾಶಿಯಲ್ಲಿ ಇರುವಂತಹ ಶುಕ್ರನಿಂದ, ವೃಷಭ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನ ಯೋಗ ಇರುವಂತದ್ದು ಒಂದು ರೀತಿ ಹೇಳಬೇಕು ಅಂತಂದ್ರೆ, ಇದು ಜಾತಕದಲ್ಲೇ ಇತ್ತು ಅಂತಂದ್ರೆ ಇದನ್ನ ನಾವು ಪಂಚಮಹಾಪುರುಷ ಯೋಗದಲ್ಲಿ ಮಾಲವ್ಯ ಯೋಗ ಅಂತ ಕರಿತೀವಿ. ಆ ರೀತಿ ಇರುವಂತಹ ಒಂದು ವಿಶೇಷವಾಗಿರುವಂತಹ ಯೋಗ ಅನ್ನುವಂಥದ್ದು ಈ ವೃಷಭ ರಾಶಿಯವರಿಗೆ ಇದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲಿ ಒಂದಷ್ಟು ಫೈನಾನ್ಷಿಯಲ್ ಆಗಿರುವಂತಹ ಒಂದಷ್ಟು ಹಿಡಿತಗಳು ಅನ್ನುವಂಥದ್ದು ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಶುಭ ಫಲಗಳನ್ನ ಪಡಿತೀರಾ. 15ನೇ ತಾರೀಕಿನ ನಂತರದಲ್ಲಿ ತುಂಬಾ ಒಳ್ಳೆ ರೀತಿಯಾಗಿರುವಂತಹ ಫಲಗಳನ್ನ, ಕುಟುಂಬದಲ್ಲಿ ಇರುವಂತಹ ಎಷ್ಟೋ ಸಮಸ್ಯೆಗಳು ಅಥವಾ ಕುಟುಂಬದಲ್ಲಿ ಆಗಬೇಕಾದಂತಹ ಈ ಭೂಮಿಯ ವಿಚಾರದಲ್ಲಿ ಇರುವಂತಹ ಸಮಸ್ಯೆಗಳಿದ್ರೆ ಈ ತಿಂಗಳಿನ ಅಂತ್ಯದ ನಂತರದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಒಂದು ಇತ್ಯರ್ಥಗಳು ಅನ್ನುವಂಥದ್ದು ಆಗುವಂತಹ ಒಂದು ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಾಣಿಸಿದೆ. ಇನ್ನು ಉದ್ಯೋಗವನ್ನ ಮಾಡ್ತಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಸಹಜವಾಗೇ ಇದ್ರೂ ಕೂಡ ಎಲ್ಲೋ ದೊಡ್ಡದಾಗಿರುವಂತಹ ಮಂಜಿನ ಗಡ್ಡೆಯಂತಿರುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ಸೂರ್ಯೋದಯ ಆದ್ರೆ ಆ ಮಂಜಿನ ಗಡ್ಡೆ ಎಲ್ಲವೂ ಕರಗಿ ನೀರಾಗಿ ಬರುತ್ತೆ, ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ರು ಕೂಡ ಅದು ನಿವೃತ್ತಿ ಆಗ್ಲಿಕ್ಕೆ ಕೂಡ ಒಂದು ಮಾರ್ಗವು ಕೂಡ ತತ್ಕಾಲಕ್ಕೆ ಒದಗಿ ನಿಮ್ಮನ್ನ ಬರುತ್ತೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಹೇಳಬಹುದು. ಹಾಗಾಗಿ ವೃಷಭ ರಾಶಿಯವರಿಗೆ ಸಮಸ್ಯೆ ಇಲ್ಲ ಅಂತ ಹೇಳೋದಕ್ಕಿಂತ ಸಮಸ್ಯೆಗಳು ಅನ್ನೋಂಥದ್ದು ಬೆಟ್ಟದಷ್ಟಿದ್ರೂ ಕೂಡ ಆ ಬೆಟ್ಟದಷ್ಟಿರುವಂತಹ ಸಮಸ್ಯೆ ಸುಲಭವಾಗಿ ಮಂಜಿನ ಗಡ್ಡೆ ಕರಗುವಂತಹ ರೀತಿಯಲ್ಲಿ ಕರಗಿ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಈ ತಿಂಗಳಿನ ಅಂತ್ಯದ ನಂತರದಲ್ಲಿ, ಜುಲೈ ತಿಂಗಳ ಎಂಡಿನ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳು ಸಹಜವಾಗಿ ಮಾನಸಿಕವಾಗಿರುವಂತಹ ದುಃಖ, ಮಕ್ಕಳ ವಿಚಾರದಲ್ಲಿ ಮಕ್ಕಳ ಏನೋ ಓದ್ತಿಲ್ಲ ಅನ್ನುವಂಥ ರೀತಿಯಲ್ಲಿ, ಅದೇ ಈ ರೀತಿಯಾಗಿರುವಂತಹ ಒಂದಷ್ಟು ಮನಸ್ಥಿತಿಗಳಲ್ಲಿ ಬೇಜಾರು ಉಂಟಾಗುವಂತಹ ಒಂದು ಸಾಧ್ಯತೆಗಳು ಅನ್ನೋಂಥದ್ದು ಕಾಣಸಿಗತ್ತೆ. ಹಾಗಾಗಿ ಭೂಮಿ ವಿಚಾರದಲ್ಲಿ ಇತ್ಯರ್ಥ ಆಗುತ್ತೆ. ಇತ್ಯರ್ಥ ಆದ ನಂತರ ಕುಜನ ಸಂಚಾರ ಯಾವಾಗ 27ನೇ ತಾರೀಕಿನ ನಂತರದಲ್ಲಿ 5ನೇ ಸ್ಥಾನಕ್ಕೆ ಹೋಗುತ್ತೆ, ಅವಾಗ ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿ ಯೋಚನೆ, ಮತ್ತೆ ಏನೋ ಅಣ್ಣ ತಮ್ಮಂದಿರ ಮಧ್ಯೆ ಯಾವ್ದಾದ್ರು ಸಣ್ಣ ಪುಟ್ಟ ವೈಮನಸ್ಯಗಳಿದ್ರೆ ಅದೆಲ್ಲವೂ ಕೂಡ ಉಲ್ಬಣ ಆಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ಪ್ರಾರಂಭದಲ್ಲೆಲ್ಲ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ಉದ್ಯೋಗದಲ್ಲಿ ಏನೇ ಸಮಸ್ಯೆ ಬಂದ್ರು ಅದರಲ್ಲಿ ಧೃತಿ ಕೆಡಬಾರದು, ಧೈರ್ಯ ಕೆಡಬಾರದು. ಆ ಸಮಸ್ಯೆಗಳು ಅನ್ನುವಂಥದ್ದು ಸಹಜವಾಗಿ ಅದಂಗದೆ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಧೈರ್ಯವಾಗಿ ಶನಿಯ ಒಂದು ಬಲ ಇದೆ, ಗುರುವಿನ ಒಂದು ಬಲ ಇದೆ, ಇದೆಲ್ಲ ಇದ್ರೂ ಕೂಡ ಎಲ್ಲೋ ಸಣ್ಣ ಪುಟ್ಟ ಈ ಬುಧ ಮತ್ತೆ ಕುಜ ಮತ್ತೆ ಶುಕ್ರನ ಸಂಚಾರ ಅನ್ನುವಂಥದ್ದು ಸ್ವಲ್ಪ ತೊಂದರೆಗಳನ್ನ ಉಂಟು ಮಾಡಬಹುದು, ಅದು ಈ ತಿಂಗಳಿನ ಅಂತ್ಯ ನಂತರದಲ್ಲಿ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ತಿಂಗಳೆಲ್ಲವೂ ಕೂಡ ಶುಭದಾಯಕವಾಗಲಿದೆ. ವೃಷಭ ರಾಶಿಯವರಿಗೆಲ್ಲ ಒಳ್ಳೆ ಫಲಗಳು ಪ್ರಾಪ್ತವಾಗಲಿ. 4ನೇ ಸ್ಥಾನದಲ್ಲಿ ಕುಜ ಮತ್ತೆ ಕೇತುವಿನ ಯೋಗ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ, ಅಥವಾ ಸ್ನೇಹಿತರಿಂದ ದೂರ ಆಗುವಂತಹ ಒಂದು ಸಾಧ್ಯತೆಗಳಿದೆ. ಹೊಸದಾಗಿರುವಂತಹ ಭೂಮಿಯನ್ನ ಖರೀದಿ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಹಣದ ವ್ಯಯ ಆಗುವಂತಹ ಒಂದು ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಇದಿಷ್ಟು ಎಚ್ಚರಿಕೆಯನ್ನ ನೀವು ವಹಿಸಿದ್ದೇ ಆದ್ರೆ ನಿಮಗೆ ಕುಟುಂಬದಲ್ಲಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥ ಸಿಗತ್ತೆ. ಮನೆಯಲ್ಲಿ ಬೇಡದೇ ಇರುವಂತಹ ವಿಚಾರಗಳಿಂದ ತಾಯಿ ಒಟ್ಟಿಗಾಗಿರ್ಬೋದು ಅಥವಾ ಸ್ನೇಹಿತರೊಟ್ಟಿಗಾಗಿರ್ಬೋದು ದೂರ ಆಗುವಂತಹ ಸಾಧ್ಯತೆಗಳು, ಈ ಬೇಜಾರುಗಳನ್ನೆಲ್ಲ ನೀವೇ ಯೋಚನೆ ಮಾಡಿ ಇದಕ್ಕೆ ಒಂದು ಸೌಮನಸ್ಯದಿಂದ ಇದನ್ನ ಹ್ಯಾಂಡಲ್ ಮಾಡುವಂತಹ ಒಂದು ಪರಿಸ್ಥಿತಿಯನ್ನ ತಂದ್ಕೋಬೇಕು. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ, ಕುಲದೇವರ ದರ್ಶನ ಅಥವಾ ನರಸಿಂಹ ಸ್ವಾಮಿಯ ದರ್ಶನವನ್ನ ಮಾಡುವುದರಿಂದ ವೃಷಭ ರಾಶಿಯವರಿಗೆ ತುಂಬಾ ಶುಭ ಫಲಗಳು ಪ್ರಾಪ್ತವಾಗಲಿದೆ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.